ನಮಸ್ತೆ. ಇವತ್ತು ನಾವು 100 ಟೈಮ್ ವಾಶ್ಡ್ ಗೀಯಿಂದ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ಪ್ಲೇಟ್ ತೊಗೊಂಡಿದ್ದೀನಿ ತಾಮ್ರದ್ದು. ಇದರಲ್ಲೇ ಮಾಡಿದರೆ ತುಂಬ ಒಳ್ಳೆಯದು, ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅಂತ. ಸೊ ಇದು ಆಯುರ್ವೇದಿಕಲ್ಲಿ ಈ ಕ್ರೀಮ್ನ ಇದೇ ಒಂದು ಪ್ರೊಸೀಜರಲ್ಲಿ ಮಾಡೋದು. ಅಂದರೆ ಇಲ್ಲಿ ನಾವು ಬೇರೆ ಸ್ಟೀಲ್ದು ತಗೊಳ್ಳೋದಕ್ಕಿಂತ ಇದು ತಗೊಂಡ್ರೆ ಬೆಸ್ಟ್. ಸೊ ಇದನ್ನ ಹೇಗೆ ಮಾಡೋದು ಅಂದರೆ, ತುಪ್ಪನ ನಾನಿಲ್ಲಿ ಒಂದು 3 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ನೀರು ಹಾಕೊಂಡು ಮಾಡ್ತಾರೆ. ಸೊ ನಾನಿಲ್ಲಿ ಒಂದು ಎಕ್ಸ್ಟ್ರಾ ಏನು ಆ್ಯಡ್ ಮಾಡಿದ್ದೀನಿ, ನೀವು ನಾರ್ಮಲ್ ನೀರು ಹಾಕ್ಕೊಳ್ಳೋದಕ್ಕಿಂತ ಈ ಸ್ವಾತಿ ಮಳೆಯ ನೀರು ಹಾಕ್ಕೊಳ್ರಿ. ಯಾಕೆ ಅಂತಂದರೆ ಸ್ವಾತಿ ಮಳೆಗೆ ನಮ್ಮ ಸ್ಕಿನ್ನಲ್ಲಿ ಆಗೋ ಕಲೆಗಳನ್ನೆಲ್ಲ ಹೋಗ್ಲಾಡಿಸೋ ಗುಣ ಇದೆ. ಸೊ ಹಂಗಾಗಿ ನಿಮಗೆ ಬೆಸ್ಟ್ ಅಂದರೆ ಬೆಟರ್ ರಿಸಲ್ಟ್ ಸಿಗುತ್ತೆ ನೀವು ಈ ಪ್ರೊಸೀಜರಲ್ಲಿ ಮಾಡಿದರೆ. ಎನಿಹೌ ನಾವು ವಾಟರ್ ಹಾಕ್ತೀವಿ. ಸೊ ಅದ್ರ ಬದಲು ನಮಗೆ ನ್ಯಾಚುರಲ್ ಆಗಿ ಸ್ವಾತಿ ಮಳೆ ನೀರನ್ನ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡು ಆ ನೀರಲ್ಲಿ ನೀವು ಈ ಕ್ರೀಮ್ನ ಮಾಡಿದಾಗ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ಒಳ್ಳೆ ಮಾಯ್ಶ್ಚರೈಸರ್ ಆಗುತ್ತೆ ನೀವು ನಿಮ್ಮ ಮನೆಯಲ್ಲೇ ತಯಾರಿಸ್ಕೊಳ್ಳೋದು. ಸೊ ಅಂಗಡಿಯಲ್ಲಿ ತಗೊಳ್ಳೋದಕ್ಕಿಂತ ತುಂಬ ಬೆಸ್ಟ್ ಆಗಿರುತ್ತೆ. ತುಂಬ ಈಸಿಯಾಗಿ ನೀವು ಈ ಪ್ರೊಸೀಜರ್ನ ಮಾಡ್ಕೊಳ್ಬೋದು. ಈ ಥರ ಒಂದು ಪ್ಲೇಟ್ ತಗೊಳ್ಳಿ, ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ. ಸೇಮು ತಾಮ್ರದ್ದೇ ಸಿಗುತ್ತಲ್ವ ನಿಮಗೆ, ಚೆಂಬುಗಳು, ಚಿಕ್ಕದು ಲೋಟ. ಸೊ ಅದರಲ್ಲಿ ಜಸ್ಟು ವಾಶ್ ಮಾಡಿ, ತುಪ್ಪ ಹಾಕ್ಕೊಳ್ಳಿ, ಅದಕ್ಕೆ ನೀರು ಹಾಕ್ಕೊಂಡು ವಾಶ್ ಮಾಡಿ. ಆಮೇಲೆ ನಿಮಗೆ ಆ ನೀರನ್ನ ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡಿ, ಇದೇ ಥರ ನೀರು ಹಾಕ್ಕೊಳ್ಳಿ, ಶಿಫ್ಟ್ ಮಾಡಿ. ಎಲ್ಲಿವರೆಗೆ ಅಂತಂದರೆ ಆ ತುಪ್ಪ ನಿಮಗೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಂದರೆ ನಿಮಗೆ ಅದು ವೈಟ್ ಆಗುತ್ತೆ. ಸೊ ಮತ್ತೆ ನೀವು ಇದನ್ನು ಅಪ್ಲೈ ಮಾಡಿದಾಗ ಸ್ಟಿಕ್ಕಿ ಅನಿಸಲ್ಲ. ಇವಾಗ ಎಣ್ಣೆ ಅಪ್ಲೈ ಮಾಡಿದಾಗ ಎಣ್ಣೆ ಅನಿಸುತ್ತಲ್ವ, ಆ ಥರ ಅನಿಸಲ್ಲ. ನಾವಿಲ್ಲೇನು ಇದು ನೀರನ್ನು ಯೂಸ್ ಮಾಡಿದ್ದೀವಲ್ವ, ಇದು ನಿಮಗೆ ಪ್ರಿಸರ್ವೇಟಿವ್ ಆಗಿ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೀವು ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸು ಆ ಥರ ಎಲ್ಲ ಹಾಕೋ ಅವಶ್ಯಕತೆಯೇ ಇರಲ್ಲ. ಸೊ ಪ್ರತಿಯೊಬ್ಬರು ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ. ಮತ್ತು ಇವನ್ ಮಕ್ಕಳಿಂದನೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಜಸ್ಟ್ ಇಷ್ಟು ಮಾಡ್ಕೊಳ್ಳಿ, ಇದಕ್ಕೇನು ಎಕ್ಸ್ಟ್ರಾಸ್ ಎಲ್ಲ ಆ್ಯಡ್ ಮಾಡೋದೆಲ್ಲ ಬೇಕಾಗಿಲ್ಲ. ಇಷ್ಟು ಮಾಡಿಟ್ಕೊಂಡ್ರೇ ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ಈ ಚಳಿಗಾಲದಲ್ಲಂತೂ ಇದನ್ನು ನೀವು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮನೆಯಲ್ಲೆಲ್ಲ ಹಾಕ್ಕೊಳ್ಳೋದ್ರಿಂದ ಸೊ ಸ್ಕಿನ್ನು ಒಡೆಯಲ್ಲ, ಹೆಲ್ತಿಯಾಗಿರ್ತದೆ ಮತ್ತು ತುಂಬ ಈಸಿ ಪ್ರೋಸೆಸ್ ಕೂಡ. ಸೊ ಎಲ್ಲರೂ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ. ನಿಮಗೆ ಇದು ಕ್ರೀಮಿ ಟೆಕ್ಸ್ಚರ್ ಬಂದ ತಕ್ಷಣ ನೀವು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಆದಮೇಲೆ ನೀವೊಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ತಿಂಗಳಾನ್ಗಟ್ಲೆ ಇದನ್ನು ಯೂಸ್ ಮಾಡ್ಬೋದು. ಒಂದು 4 ಸ್ಪೂನ್ ತೊಗೊಂಡ್ರೆ ಸಾಕು, ನೀವು ಆರಾಮಾಗಿ ಒಂದು 3-4 ತಿಂಗಳು ಅಷ್ಟು ಯೂಸ್ ಮಾಡೋವಷ್ಟು ನಿಮಗೆ ಇಲ್ಲಿ ಕ್ರೀಮ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಇದು ಕೂಡ ವೈರಲ್ ರೆಸಿಪಿ, ತುಂಬ ಜನ ಯೂಟ್ಯೂಬರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಿ, ಇವಾಗ ಎಷ್ಟು ವೈಟಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಇದನ್ನು ನಾನು ಈಗ ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತೀನಿ ನೋಡಿ. ನೀವು ಸ್ವಲ್ಪ ತಗೊಳ್ಳಿ, ಇಷ್ಟೊಂದು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ತಗೊಂಡು ಹಾಕಿದರೂ ಸಾಕು, ಸ್ಕಿನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದನ್ನು. ಸೊ ಆವಾಗ ನಿಮಗೆ ಎಣ್ಣೆ ಅನ್ನೋ ಫೀಲಿಂಗ್ಸ್ ಇರೋಲ್ಲ, ನೀಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ಹೆಲ್ತಿಯಾಗಿರುತ್ತೆ, ಗ್ಲೋಯಿಂಗ್ ಕೊಡುತ್ತೆ ನಿಮಗೆ ಸ್ಕಿನ್ಗೆ. ನೀವು ಮಕ್ಕಳಿಗೆಲ್ಲ ಹಾಕ್ಬೋದು, ನೀವುಗಳು ಹಾಕ್ಕೋಬೋದು. ಸೊ ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಆಮೇಲೆ ನೀವು ಸ್ಟೋರ್ ಮಾಡಬೇಕಾದ್ರೆ ಬೆಟರ್ ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಳ್ಳಿ. ಸೊ ತುಂಬ ದಿನ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇರೋಲ್ಲ. 100% ನ್ಯಾಚುರಲ್ ಕ್ರೀಮ್ ಮನೆಯಲ್ಲೇ ನಿಮಗೆ ರೆಡಿಯಾಗಿದೆ. ಪ್ರತಿಯೊಬ್ಬರು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ತಪ್ಪದೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸ್ಕಿನ್ ರಿಲೇಟೆಡು, ಹೇರ್ ಕೇರ್ ರಿಲೇಟೆಡ್ ವೀಡಿಯೋಸ್ನ ನಾನಿಲ್ಲಿ ಮಾಡಿ ಹಾಕ್ತೀನಿ. ಮತ್ತು ಸೋಪ್ ಮೇಕಿಂಗ್ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಮಾಡಿ ಹಾಕ್ತೀನಿ. ಆ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.